ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವೆಜ್ ಬಿರಿಯಾನಿ ಮಾಡೋದು ಹೇಗೆಂದು ನೋಡೋಣ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ವೆಜ್ ಬಿರಿಯಾನಿ. ನೋಡಿ, ನಾನಿಲ್ಲಿ ಮುಂಚೆ ಒಂದು ಕಡಾಯಿಗೆ ನೀರು ಹಾಕಿಬಿಟ್ಟು ಪಲಾವ್ ಎಲೆ, ಲವಂಗ, 2 ಕಾಳು ಮೆಣಸು, ಏಲಕ್ಕಿ, ಚಕ್ಕೆ, ಅದ್ರ ಜೊತೆಗೆ ಚಕ್ರ ಮೊಗ್ಗು, ಸ್ಟಾರ್ ಹೂವು ಅಂತೀವಲ್ಲ ಆ ಥರದ್ದು ಒಂದು ಮೆಣಸಿನಕಾಯಲ್ಲಿ ಕೊರೆದ್ಬಿಟ್ಟು 1-2 ಪೀಸ್ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ. ನೋಡಿ, ಇವಾಗ ಅಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತೆ ಉಪ್ಪು ಹಾಕ್ತೀವಲ್ಲ ಆ ಕಾರಣಕ್ಕೆ ಸ್ವಲ್ಪ, ನಾನಿಲ್ಲಿ 1 ಗ್ಲಾಸಷ್ಟು, 1 ಗ್ಲಾಸ್ ಮೇಲೆ 1 ಮುಷ್ಟಿಯಷ್ಟು ತಗೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಇಳಿಯಲ್ಲಿ ಬಿಟ್ಕೊಂಡಿದ್ದೆ. ಆ ಅಕ್ಕಿಯನ್ನು ಹಾಕ್ಕೊಂಡು ಕರೆಕ್ಟಾಗಿ 7 ನಿಮಿಷ ಆದರೆ ಸಾಕು, ರೈಸ್ ರೆಡಿ ಆಗಿಬಿಟ್ಟಿರತ್ತೆ. ನೋಡ್ತಾ ಇರಬೇಕು, 5 ನಿಮಿಷ ಆಯ್ತು. ನಂತರ ಅನ್ನವನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು, ಬೇಗ ಆಗೋಗುತ್ತೆ ಈ ಬಾಸ್ಮತಿ ರೈಸ್. ನೋಡ್ತಾ ಇದ್ದೀರಾ, ನೀರು ಕುದಿಯೋ ಟೈಮಲ್ಲಿ ನಾವು ಅಕ್ಕಿ ಹಾಕಿಬಿಟ್ರೆ 5ರಿಂದ 6-7 ನಿಮಿಷದಲ್ಲಿ ಅನ್ನ ರೆಡಿ ಆಗೋಗುತ್ತೆ. ಇವಾಗ ನಾನು ಅನ್ನವನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿನೇ ಒಂದು ಈರುಳ್ಳಿನೂ ಕೂಡ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ 1 ಕಪ್ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸ್ವಲ್ಪ ಅರಿಶಿಣ ಪುಡಿ, ನಂತರ ಗರಂ ಮಸಾಲ 3/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಜೀರಾ ಪೌಡರ್, ಧನಿಯಾ ಪೌಡರ್, ಕೊತ್ತಂಬರಿ ಬೀಜದ ಪೌಡ್ರು. ನೆಕ್ಸ್ಟ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ನೇ ಅಂದರೆ ವೆಜ್ ಬಿರಿಯಾನಿ ಮಸಾಲ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್, ಬೆಳ್ಳುಳ್ಳಿ ಶುಂಠಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಅಲ್ಲಿನೂ ಕೂಡ ಹಾಕ್ಕೊಂಡಿದ್ವಿ ರೈಸಿಗೆ. ಇಲ್ಲಿ ಕೂಡ ನೋಡಿ ಹಾಕ್ಕೋಬೇಕಾಗತ್ತೆ, ಯಾಕಂದರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಖಾರ ಇದ್ರೇ ಚೆನ್ನಾಗಿರುತ್ತಲ್ಲ, ಆ ಕಾರಣಕ್ಕೆ. ನೋಡಿ, ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ನಾ ಕಟ್ ಮಾಡಿ ತೊಳೆದಿಟ್ಕೊಂಡಂತಹ ಬೀನ್ಸ್, ಪೊಟ್ಯಾಟೊ ಅಂದರೆ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲವರ್ ಕೂಡ, ಹೂಕೋಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಬಿಸಿನೀರಲ್ಲೇ ಹಾಕಿ ತೆಗೆದ್ಬಿಟ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲಿ ಎಲ್ಲ ಆ ತರಕಾರಿಗಳನ್ನು ಹಾಗೆ ಇಡಬೇಕಾಗತ್ತೆ. ಸ್ವಲ್ಪ ಹೊತ್ತಿಟ್ಟು ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ನಾವು ಇದಕ್ಕೇನು ಮಾಡಬೇಕಾಗತ್ತೆ, ಕಡಾಯಿಯಲ್ಲಿ ಒಗ್ಗರಣೆ ಹಾಕೋಬೇಕಾಗತ್ತೆ. ಸ್ವಲ್ಪ ಬಿರಿಯಾನಿ ಮಾಡೋಕೆ ಪಾತ್ರೆ ಅಗಲ ಇದ್ದರೆ ಬಹಳ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ನೋಡ್ತಾ ಇದ್ದೀರಾ, ಅಗಲ ಪಾತ್ರೆ ಇರಬೇಕು. ನಾನಿಲ್ಲಿ ಈ ಒಂದು ಪಾತ್ರೆನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಅಗಲ ಇರೋದನ್ನು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನಾವೊಂದು ಪಲಾವ್ ಎಲೆಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಯಾವುದೇ ಸ್ಪೈಸಸನ್ನು ಹಾಕ್ಕೊಳ್ತಾ ಇಲ್ಲ. 1 ಈರುಳ್ಳಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಅಂತೂ ಹಾಕ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಎಣ್ಣೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ. ಇವಾಗ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಹಾಕೊಂಡಂತಹ ಒಣ ಖಾರ ಬಹಳ ಖಾರ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿದೆ, ಸ್ವಲ್ಪ ಕಲರ್ ಇದೆ, ಅದ್ರ ಸಲುವಾಗಿ ಅಲ್ಲಿ ಹಾಕೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಅಂತೀವಲ್ಲ, ಅದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಿರಿಯಾನಿ ಒಳಗೆ ತುಪ್ಪದ ಸ್ಮೆಲ್ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಎಣ್ಣೆ ಬದಲಿ ಅಥವಾ ಬರೀ ಎಣ್ಣೆಲಿ ಮಾಡಿಕೊಂಡ್ರು ನಡೆಯುತ್ತೆ, ಬರೋದಿಲ್ಲ ಅಂತೇನಲ್ಲ. ನೋಡ್ತಾ ಇದ್ದೀರಾ, ಇವಾಗ ಅದು ತುಪ್ಪ ಮತ್ತು ಏನು ಆಯಿಲ್ ಹಾಕಿರ್ತೀವಲ್ಲ ಅದು ಬಿಟ್ಕೋಬೇಕು. ಎಲ್ಲ ತರಕಾರಿ 50% ಅಷ್ಟಂತೂ ಬೆಂದಿರಬೇಕು ನೀಟಾಗಿ. ಬೆಂದ ಮೇಲೇ ನಾವೇನು ಮಾಡಬೇಕಾಗತ್ತೆ, ಮಾಡಿಟ್ಕೊಂಡಂತಹ ರೈಸನ್ನು ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಾ, ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ರೈಸನ್ನು ಈಗ ಮೇಲೆ ಸ್ವಲ್ಪ ಮತ್ತೆ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದರ ಜೊತೆಗೆ ನಾ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೇನಲ್ಲ, ನೋಡಿದ್ರೆ ಆವಾಗಲೇ ಆ ಈರುಳ್ಳಿಯನ್ನು ಹಾಕ್ಕೊಂಡು ಮೇಲೆ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಆ ಒಳಗಿರುವಂತಹ ಆವಿ ಉಗಿ ಏನಾಗ್ತೈತಿ ಹೊರಗಡೆ ಹೋಗಬಾರ್ದು. ನೀಟಾಗಿ ಲಿಡ್ಡನ್ನು ನಾವೇನು ಮಾಡಬೇಕಾಗುತ್ತೆ, ಮುಚ್ಚಿ
ಒಂದು 5ರಿಂದ 10 ನಿಮಿಷ ಹಾಗೇ ಇಡಬೇಕಾಗುತ್ತೆ. ಸಣ್ಣ ಉರಿ ಒಳಗೆ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿಯನ್ನು ದೊಡ್ಡದಿಟ್ಕೋಬಾರ್ದು, ಯಾವುದೇ ಕಾರಣಕ್ಕೆ ತಳ ಹೊತ್ತಬಾರ್ದು. ಹೊತ್ತಬಾರ್ದು ಅಂದರೆ ಅಕಸ್ಮಾತ್ ನೀವು ರೊಟ್ಟಿ ಹಂಚೆಲ್ಲ ಇಟ್ಕೊಂಡಿರ್ತೀರಲ್ಲ, ಆ ಹಂಚನ್ನು ಕೂಡ ನಾವೇನು ಮಾಡ್ಬೋದು, ಕೆಳಗಡೆ ಇಟ್ಕೋಬೋದು. ಬೇಗ ಹೊತ್ತತ್ತಪ್ಪ ಅಂತ ಅನ್ನೋ ಹಾಗಿದ್ರೆ, ಇಲ್ಲ ಅಂದರೆ ಸಣ್ಣ ಫ್ಲೇಮ್ನಲ್ಲೇ ಇಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈಗ ಉಗಿ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ರಿ. ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಕಾರಣಕ್ಕೂ ರೈಸ್ ಕೂಡ ಏನೂ ಮುರಿತಾ ಇಲ್ಲ, ಅಷ್ಟು ಉದುರಾಗಿ ಬಂದಿದೆ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ತಿನ್ನಬೇಕಿದ್ರೆ ಒಂದು ಪ್ಲೇಟ್ ಜೊತೆ ಇನ್ನೂ ಹಾಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಈ ಒಂದು ರೈಸ್ ಬರುತ್ತೆ. ಎಲ್ಲ ತರಕಾರಿ ಮಿಕ್ಸ್ ಇದೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ದೀವಿ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹೆಲ್ದಿ ಆಗಿರುವಂತಹ ರೈಸೇ ಆಗಿದೆ ನೋಡಿ. ಇದರ ಜೊತೆ ರಾಯ್ತಾ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ರಾಯ್ತಾ ಕೂಡ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಇಷ್ಟ, ಯಾವುದಾದ್ರು ವೆಜಿಟೇಬಲ್ ಹಾಕಬೇಕಂದ್ರೆ ಕ್ಯಾರೆಟ್ ಅಥವಾ ಸೌತೆಕಾಯಿ ಹಾಕಿ ಮಾಡ್ಕೊಳ್ಳಿ. ಇಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ, ಟೊಮೆಟೊ ಹಾಕಿಬಿಟ್ಟು ಮೊಸರು ಹಾಕಿ ಕಲಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.